ಬಿಹಾರ ವಿಧಾನಸಭಾ ಚುನಾವಣೆಯ ಮೊದಲ ಹಂತದ ಪ್ರಚಾರ ಅಂತಿಮ ಹಂತಕ್ಕೆ ತಲುಪಿದೆ. ಇವತ್ತು ಬಹಿರಂಗ ಪ್ರಚಾರ ಅಂತ್ಯಗೊಂಡಿದೆ. ಕೊನೆಯ ದಿನವಾದ ಇವತ್ತು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ನಡ್ಡಾ, ಯೋಗಿ ಸೇರಿ ಘಟಾನುಘಟಿಗಳೇ ಅಖಾಡಕ್ಕೆ ಇಳಿದಿದ್ರು. ಬಿಹಾರ ವಿಧಾನಸಭಾ ಮೊದಲ ಹಂತದ ಚುನಾವಣಾ ಬಹಿರಂಗ ಪ್ರಚಾರಕ್ಕೆ ಇಂದು ತೆರೆ ಬಿದ್ದಿದೆ. ನವೆಂಬರ್ 6ರಂದು ಮೊದಲ ಹಂತದ ಚುನಾವಣೆಯಲ್ಲಿ 121 ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. ಸಂಜೆ ಬಹಿರಂಗ ಪ್ರಚಾರ ಮುಕ್ತಾಯವಾದ ಬಳಿಕ 1314 ಅಭ್ಯರ್ಥಿಗಳು ಮನೆ ಮನೆಗೆ ತೆರಳಿ ಪ್ರಚಾರ ಮಾಡಲು ಮುಂದಾಗಿದ್ದಾರೆ. ಇಂದು ಬಹಿರಂಗ ಪ್ರಚಾರಕ್ಕೆ ಕೊನೆ ದಿನವಾದ್ದರಿಂದ ಅಮಿತ್ ಶಾ, ಜೆಪಿ ನಡ್ಡಾ, ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸೇರಿ ಘಟಾನುಘಟಿ ನಾಯಕರು ಪ್ರಚಾರ ನಡೆಸಿದರು. ಬಿಹಾರದ ಮಹಿಳಾ ಬಿಜೆಪಿ ಹಾಗೂ ಎನ್ಡಿಎ ಕಾರ್ಯಕರ್ತರೊಂದಿಗೆ ನಮೋ ಆಪ್ ಮೂಲಕ ಸಂವಾದ ನಡೆಸಿದ ಪ್ರಧಾನಿ ಬಿಹಾರದಲ್ಲಿ ಹಲವು ಚುನಾವಣಾ ರ್ಯಾಲಿಯನ್ನುದ್ದೇಶಿಸಿ ಮಾತನಾಡಿದರು. 20 ವರ್ಷಗಳಲ್ಲಿ ಅತ್ಯಧಿಕ ದಾಖಲೆ ಮತಗಳಿಂದ ಗೆಲ್ಲುವುದಾಗಿ ಭರವಸೆ ವ್ಯಕ್ತಪಡಿಸಿದ್ದಾರೆ. ಬಹಿರಂಗ ಪ್ರಚಾರದ ಕೊನೆ ದಿನ ಅಖಾಡಕ್ಕಿಳಿದಿದ್ದ ರಾಹುಲ್ ಗಾಂಧಿ ವೋಟ್ ಚೋರಿ ಬಗ್ಗೆ ಪ್ರಸ್ತಾಪಿಸಿ ಕೇಂದ್ರ ಸರ್ಕಾರವನ್ನ ಟೀಕಿಸಿದ್ರು. ಮತಗಳನ್ನ ಕದಿಯುವ ಮೂಲಕ ಜಂಗಲ್ ರಾಜನ್ನ ಹೇರಿದ್ದಾರೆ ಅಂತ ಕಿಡಿಕಾರಿದ್ದಾರೆ. जंगल राज नरेंद्र मोदी ने दिल्ली में लागू किया है. दिल्ली में लागू किया है कैसे वोट चोरी कर गए. भाइयों और बहनों, महाराष्ट्र की सरकार चोरी की, हरियाणा की सरकार चोरी की. ये हमारे चीफ मिनिस्टर बैठे हैं यहाँ पे. छत्तीसगढ़ की सरकार, इनसे पूछिए, छत्तीसगढ़ की सरकार इन लोगों ने चोरी की है और अब ये लोग बिहार की सरकार चोरी करने की कोशिश कर रहे हैं. ಸಹಸ್ರಾ ಜಿಲ್ಲೆಯ ಬರ್ಸಾದಲ್ಲಿ ಭರ್ಜರಿ ಪ್ರಚಾರ ಮಾಡಿ ಮಾತನಾಡಿದ ಪ್ರಿಯಾಂಕಾ ಗಾಂಧಿ ಬಿಹಾರ ಸರ್ಕಾರವನ್ನ ಕೇಂದ್ರ ಸರ್ಕಾರ ನಡೆಸುತ್ತಿದೆ ಅಂತ ಹರಿಹಾಯ್ದರು. यहाँ की सरकार केंद्र से चलती है. जो बड़े बड़े निर्णय होने हैं वो केंद्र में होते हैं. प्रधानमंत्री जी करते हैं, गृह मंत्री जी करते हैं. आज बिहार में बिहार के अपने मुख्यमंत्री का भी सम्मान नहीं है. हर चीज केंद्र से चलेगी तो आपकी सुनवाई कहाँ होगी. जब आपकी सीएम की सुनवाई नहीं हो रही है तब आपकी सुनवाई कहाँ हो रही है. ಫುಲ್ವಾರಿ ವಿಧಾನಸಭಾ ಕ್ಷೇತ್ರದ ಸಿಪಿಐ ಎಂಎಲ್ ಅಭ್ಯರ್ಥಿ ಗೋಪಾಲ್ ರವಿದಾಸ್ ಅವರನ್ನು ಬೆಂಬಲಿಸಿ ಪಾಟ್ನಾದಲ್ಲಿ ನಡೆದ ರೋಡ್ ಶೋನಲ್ಲಿ ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ಭಾಗವಹಿಸಿ ಮತಯಾಚನೆ ಮಾಡಿದರು. ಇತ್ತ ಬಿಹಾರದ ಮಧುಬನಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಎನ್ಡಿಎ ನಾಯಕರು ಕಾರ್ಯಕರ್ತರೊಂದಿಗೆ ಸಾಂಪ್ರದಾಯಿಕ ಸ್ಥಳೀಯ ಭೋಜನ ನಡೆಸಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಗಯಾಜಿಯಲ್ಲಿರುವ ವಿಷ್ಣುಪದ ಮಂದಿರದಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಬಳಿಕ ರೋಡ್ ಶೋ ನಡೆಸಿದರು. ಬಿಜೆಪಿಗೆ ಮತ ಹಾಕದವರನ್ನ ಮನೆಯಿಂದ ಹೊರಗೆ ಬರದಂತೆ ಮಾಡಬೇಕು ಅಂತ ಮತಯಾಚನೆ ವೇಳೆ ಧಮಕಿ ಹಾಕಿದ ಆರೋಪದ ಮೇಲೆ ಕೇಂದ್ರ ಸಚಿವ ಜೆಡಿಯುನ ಲಲನ್ ಸಿಂಗ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಲಲನ್ ಸಿಂಗ್ ಮಾತಿಗೆ ಕಿಡಿಕಾರಿರುವ ಆರ್ಜೆಡಿ ಚುನಾವಣಾ ಆಯೋಗ ಎಲ್ಲಿ ಸತ್ತಿದೆ ಎಂದು ಪ್ರಶ್ನೆ ಮಾಡಿದೆ. ಮಹೇಶ್ ಈರಣ್ಣ, ಟಿವಿ9 ನವದೆಹಲಿ.